ನಮಸ್ತೆ ಗೆಳೆಯರೇ, ಎಲ್ಲರೂ ಕೂಡ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ. ಸ್ನೇಹಿತರೆ, ನೀವು ಇನ್ನೂ ಸಿಂಗಲ್ ಆಗಿದ್ದು ಮದುವೆ ಆಗೋದಕ್ಕೆ ಹುಡುಗಿ ಅಥವಾ ಆಂಟಿಯನ್ನು ಹುಡುಕಾಟ ಮಾಡ್ತಿರ್ತಾರೆ ಅಥವಾ ಫ್ರೆಂಡ್ಶಿಪ್ ಬೆಳೆಸೋದಕ್ಕೆ ಹುಡುಗಿರ್ಬೇಕಾ? ಬನ್ನಿ ನಮ್ಮ ಚಾನಲಲ್ಲಿ ಅವರ ಪ್ರೊಫೈಲ್ಗಳ ಸುರಿಮಳೆನೇ ತರ್ತಾ ಹೋಗ್ತಿದ್ದೀನಿ. ಇವತ್ತು ಬಂದ್ಬಿಟ್ಟು ಸತಿ ಅಂತ 31ರ ವಯಸ್ಸಿನವರು. ಫೋಟೋ ನಾನು ಲೈಟಾಗಿ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ. ಒಂಟಿಯಾಗಿದ್ದೇನೆ ನಾನು. ನನಗೆ ನೆಂಟರ ಸಂಬಂಧ ಬಿಟ್ಬಿಟ್ಟು ಹೊರಗಿನ ಒಂದು ಸಂಬಂಧ ಬೆಳೆಸಬೇಕು ಅಂತ ಸುಮಾರು 5 ವರ್ಷಗಳಿಂದ ಹುಡುಕಾಟ ಮಾಡ್ತಿದ್ದೇನೆ. ಬಟ್ ನನಗೆ ಯಾರು ಕೂಡ ಅಷ್ಟೊಂದು ಕ್ಲೋಸ್ ಆಗಿಲ್ವಲ್ಲ, ಹಾಗಾಗಿನೇ ಒಂದು ಆನ್ಲೈನಲ್ಲಿ ಹುಡುಕಾಟ ಮಾಡಿದರೆ ಸಿಗ್ಬೋದೇನೋ ಅಂತ ನಿಮ್ಮ ಒಂದು ಚಾನಲ್ನ ಮೂಲಕ ಹುಡುಕಾಟ ಮಾಡ್ತಿದ್ದೀನಿ ಅಂತ ನಮಗೆ ಇವರು ಪ್ರೊಫೈಲ್ಗಳು ಕಳಿಸಿದ್ರು. ಊರು ಬಂದುಬಿಟ್ಟು ಚಾಮರಾಜನಗರದಲ್ಲಿ ವಾಸವಾಗಿರೋದು. ಓದು ಮುಗಿಸಿ ಸದ್ಯಕ್ಕೆ ನಾನು ಮನೆಯಲ್ಲಿದ್ದೇನೆ. ನಮ್ಮ ಒಂದು ಕುಟುಂಬದಲ್ಲಿ ನಾವು 3 ಜನ ಸದಸ್ಯರಿದ್ದೇವೆ. ನಾನು, ನಮ್ಮ ಒಂದು ತಂದೆ, ನಮ್ಮ ಒಂದು ತಾಯಿ ಮತ್ತು ಅಜ್ಜಿ, ಜೊತೆಗೆ ಇವರೊಬ್ಬರು ಸೇರಿಕೊಂಡು ಒಟ್ಟು 4 ಜನ ಸದಸ್ಯರಿರ್ತಾರೆ. ಇನ್ನು ಉಳಿದವರೆಲ್ಲರೂ ಕೂಡ ಮನೆ ಬಿಟ್ಟು ಬೇರೆ ಕೂಡ ಆಗಿದ್ದಾರೆ ಅಂತ ತಿಳಿಸಿರೋದು. ಒಟ್ಟಿನಲ್ಲಿ ಈ ಒಂದು ಸಖಿ ಅವರಿಗೆ ಒಂದು ಒಳಗಿನ ಸಂಬಂಧ ಬಿಟ್ಟು ಹೊರಗಿನ ಸಂಬಂಧ ಬೆಳೆಸಿದ್ರೇ ನನ್ನ ಒಂದು ಫ್ಯಾಮ್ಲಿ ಜೊತೆಗೆ ನಾನು ಸುಖವಾಗಿರ್ತೀನಿ ಅಂತ ತಲೆಯಲ್ಲಿ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ ಮನೆಯಲ್ಲಿ. ಹಾಗಾಗಿನೇ ಹೊರಗಿನ ಸಂಬಂಧ ಇರಬೇಕು ಹುಡುಗ, ಬಟ್ ಈ ರೀತಿಯಾಗಿರಬೇಕು ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 1, ಹುಡುಗ ಯಾವ ಜಾತಿ ಆಗಿರಲಿ, ಒಟ್ಟಿನಲ್ಲಿ ಯಾವುದೇ ಹುಡುಗಿಯ ಚಟ ಇರಬಾರ್ದು. ಈಗಿನ ಜನರೇಷನ್ ಹುಡುಗರು ಒಂದು ಹುಡುಗಿನ ಜೊತೆ ಸಂಬಂಧ ಬೆಳೆಸು, ಇನ್ನೊಂದು ಆಂಟಿ ಜೊತೆ ಸಂಬಂಧ ಬೆಳೆಸು, ಈ ರೀತಿ ಹಲವಾರು ಚಟಗಳು ಒಳಗೊಂಡಿರ್ತಾರೆ. ಪ್ರಸ್ತುತ ಇವರು ಯಾವ ರೀತಿಯಲ್ಲೂ ಕೂಡ ಒಂದು ಹುಡುಗಿಯ ಚಟ ಇರಬಾರ್ದು ಅವ್ರಿಗೆ ಅಂತ ಹೇಳಿರೋದು. ವಯಸ್ಸಿನ ಮಿತಿ ಮೀರಿರಬಾರ್ದು. ಹುಡುಗ ಮದುವೆ ಆಗುವಂಥ ವಯಸ್ಸು 20 to 30ವರೆಗೂ ಇರುತ್ತೆ. ಅದರ ಒಳಗಿನ ವಯಸ್ಸಿನ ಹುಡುಗ ಆಗಿರಬೇಕಂತೆ. ನೋಡೋಕ್ಕೆ ತೆಳ್ಳಗೆ ಇರಬಾರ್ದು, ಯಾಕಂದರೆ ನೀವು ಅವ್ರನ್ನ ತಪ್ಪಿಕೊಂಡಾಗ ಪ್ರಸ್ತುತ ಇಬ್ಬರು ಕೂಡ ಗಟ್ಟಿಯಾಗಿರ್ತಕ್ಕಂಥ ದೇಹ ಒಂದಕ್ಕೊಂದು ಗಮ್ ಥರ ಅಟ್ಯಾಚ್ಮೆಂಟ್ ಆಗಬೇಕಲ್ಲ. ತೆಳ್ಳಗಿದ್ರೆ ಸ್ವಲ್ಪ ಏನು ಫೀಲ್ ಅನಿಸಲ್ಲ, ಹಾಗಾಗಿ ತೆಳ್ಳಗೆ ಇರಬಾರ್ದು ಅಂತ ಇವರು ಹೇಳಿರೋದು. ನಾನು ಜಾಸ್ತಿ TV ನೋಡ್ತೀನಿ, ಧಾರಾವಾಹಿ ನೋಡ್ತೀನಿ, ಅದಕ್ಕೆ ನೀವು ಬೈಬಾರ್ದು, ನನಗೆ ಹೊಡಿಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಲ್ಲ ಅಡುಗೆ ಕೂಡ ಮಾಡ್ತೀನಿ ನಾನು ಮನೆಯಲ್ಲಿ. ನೀವು ಏನು ಹೇಳ್ತೀರಿ ಎಲ್ಲ ಕೆಲಸ ಮಾಡ್ತೀನಿ, ಒಟ್ಟಲ್ಲಿ ನೀವು ದುಡ್ಕೊಂಡ್ಬಂದು ನನ್ನ ಕೈಯಲ್ಲಿ ಕೊಡೋದಷ್ಟೇ, ನೀವು ಏನು ಹೇಳ್ತೀರೋ ಅದೆಲ್ಲನೂ ಕೂಡ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಸತಿ ಅವರು ಖುದ್ದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಹುಡುಗಲ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಆಗಿರುತ್ತೆ. ಆ್ಯಂಡ್ ಇವರು ಸುತ್ತಾಡೋದಕ್ಕೆ ಓಡಾಡೋದಕ್ಕೆ ಅಂತ ಇವರ ತಂದೆಯವರು 2023ಯಲ್ಲಿ ಈ ರೀತಿಯ ಒಂದು ಬುಲೆರೋ ಸ್ಕಾರ್ಪಿಯೋ ಕಲರಲ್ಲಿ, ಬ್ಲ್ಯಾಕ್ ಕಲರಲ್ಲಿ ಒಂದು ಕಾರನ್ನು ತೆಗೆದುಕೊಂಡಿರ್ತಾರೆ. ಪ್ರಸ್ತುತ ಇದು ಕೂಡ ಮನೆಯಲ್ಲಿ ಹೆಂಗಿದೆ ಹಾಗೆ ಇದೆ ಸ್ನೇಹಿತರೆ, ಯಾರು ಕೂಡ ಯೂಸ್ ಮಾಡಿಲ್ಲ. ಇವಾಗ ಆಫರ್ ಹೇಳ್ತೀನಿ ಕೇಳಿ. ನೀವು ಇವಾಗ ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ಪ್ರಸ್ತುತ ಒಬ್ಬ ಬಸ್ಸಲ್ಲಿ ಹೋಗಬೇಕಾಗುತ್ತೆ, ಬೈಕಲ್ಲಿ ಹೋಗಬೇಕಾಗಿರುತ್ತೆ. ಇವತ್ತು ಕಾರು ಏನಾದರೂ ನಿಮಗೆ ಬಂತು ಅಂದರೆ ಇದರಲ್ಲೇ ನೀವು ಲಾಂಗ್ ಡ್ರೈವ್ ಆಗಿ ಎಲ್ಲಿ ಬೇಕಾದರೂ ಅವ್ರ ಜೊತೆಯಲ್ಲಿ ಹೋಗ್ಬೋದು, ಅಥವಾ ಕೆಲಸಕ್ಕೆ ನೀವು ಒಬ್ಬರೇ ಕೂಡ ಹೋಗ್ಬಾರ್ದಾಗಿರುತ್ತೆ. ಹುಡುಗರಲ್ಲಿ ಇರಬೇಕಾಗಿರ್ತಕ್ಕಂಥ ಪಾಯಿಂಟ್ಗಳು ಏನು ಹೇಳಿದ್ರು ಅದರ ಬಗ್ಗೆ ಗಮನ ಕೊಡೋಣ. ಕಾರಿನ ಬಗ್ಗೆ ಟೆನ್ಷನ್ ತೊಗೋಬೇಡ್ರಿ. 4 ಪಾಯಿಂಟ್ಗಳು ಹೇಳಿದ್ರಲ್ವಾ. TV ನೋಡ್ತೀವಿ ಜಾಸ್ತಿ, ಅದಕ್ಕೆ ನೀವು ಬೈಬಾರ್ದು. ಜೊತೆಗೆ ನನಗೆ ಕೆಲಸ ಎಲ್ಲ ಮಾಡ್ತೀನಿ, ನೀವು ದುಡ್ಕೊಂಬಂದು ಸಾಕೋದು ತುಂಬ ಮುಖ್ಯ. ಜೊತೆಗೆ ಪ್ರೀತಿ ತುಂಬ ಮಾಡಬೇಕು, ತೆಳ್ಳಗೆ ಇರಬಾರ್ದು. ಹುಡುಗ ಮದುವೆ ಆಗುವಂಥ ವಯಸ್ಸು ಮೀರಿ ಜಾಸ್ತಿ ಹೋಗಿರಬಾರ್ದು ಅಂತ ಏನು ಹೇಳಿದರು, ಆ ಒಂದು ಪಾಯಿಂಟ್ಗಳಲ್ಲಿ ನೀವು ಮೇನ್ಲಿ ಸೆಲೆಕ್ಷನ್ ಆಗಬೇಕು. ನನ್ನ ಹತ್ರ ಅವೆಲ್ಲ ಪಾಯಿಂಟ್ಗಳು ಇದೆ, ನಾನು ಅವ್ರು ಏನು ಹೇಳಿದ್ರು ಅದೇ ರೀತಿಯಾಗಿ ಡಿಟ್ಟೋ ಹಾಗೆ ಇದ್ದೀನಿ ಅಂತ ಕನ್ಫರ್ಮೇಷನ್ ನಿಮ್ಗಾದ್ರೇ ಪ್ರಸ್ತುತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ನಿಮ್ಮ ಊರನ್ನು ತಿಳಿಸ್ಕೊಡಿ. ಖುದ್ದಾಗಿ ಅವರು ರಿಪ್ಲೈ ಕೊಡ್ತಾರೆ. ಅದೆಲ್ಲನೂ ಕೂಡ ನಿಮ್ಮ ಹತ್ರ ಒಂದೇ ಒಂದು ಮೈನಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮಾಡೋಕ್ಕೆ ಹೋಗ್ಬೇಡಿ, ತಲೆ ಕಟ್ಕೊಳಕ್ಕೆ ಹೋಗ್ಬೇಡಿ. ಇನ್ನೊಂದು ಪ್ರೊಫೈಲ್ ಬರುತ್ತೆ, ಅದ್ರ ಬಗ್ಗೆ ಗಮನ ಕೊಡಿ ಅಂತ ನಾನು ಕೂಡ ಹೇಳ್ತೇನೆ. ಈ ರೀತಿಯ ಒಂದು ಬುಲೆರೋ ಸ್ಕಾರ್ಪಿಯೋ ಅಲ್ಲಿ ಅವರು ನೀವು ಹೋಗ್ಬೋದು, ಜಾಲಿ ರೈಡ್ ಕೂಡ ಮಾಡ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದರ ಸ್ಟೇರಿಂಗ್ ಕೂಡ ನಾನು ತೋರಿಸ್ತಿದ್ದೀನಿ. ಇಲ್ಲಿ ಗ್ಲಾಸ್ ಕಂಟ್ರೋಲರ್ ಸ್ಪೇಸು, ಬೈ ಚಾನ್ಸ್ ಚಿಕ್ಕ ಮಕ್ಕಳು ಅಂತ ಏನಾದರೂ ಕಾರಲ್ಲಿ ಕೂತ್ಕೊಂಡಾಗ ಗ್ಲಾಸು ಅಂತ ಕಂಟ್ರೋಲ್ ಆಗದೇ ಇರೋ ಟೈಮಲ್ಲಿ ಇಲ್ಲಿ ಡ್ರೈವರ್ ಸೀಟಲ್ಲಿ ಯಾರು ಕೂತ್ಕೊಂಡಲ್ಲೇ ಅದನ್ನು ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಇದರ ಗ್ಲಾಸ್ ಬಂದುಬಿಟ್ಟು 1.5 ಇಂಚಸ್ ಗ್ಲಾಸ್ ಇದೆ. ಇಲ್ಲಿ ಟಚ್ ಸ್ಕ್ರೀನ್ ಇದೆ. ಆ್ಯಂಡ್ ಟಾಪ್ ಮಾಡಲಲ್ಲೂ ಕೂಡ ಬ್ಲ್ಯಾಕ್ ಕಲರ್ ಇದೆ. 4 ಡೋರ್ಸ್ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಇದರಲ್ಲಿರ್ತಕ್ಕಂಥ ಸೀಟ್ ಬಂದುಬಿಟ್ಟು ವೆರಿ ಹೈಜೆನಿಕ್ ಆ್ಯಂಡ್ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟು ಕೂಡ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡ್ಕೋಬೋದು, ಲುಕ್ಕಲ್ಲೂ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗೋ ರೀತಿಯಲ್ಲಿ ಕಾಣಿಸ್ತಿದೆ ನಮಗೆ, ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಈ ರೀತಿಯ ಕಾರು ಅಷ್ಟೊಂದು ಆಸ್ತಿವಂತೆ, ಜೊತೆಗೆ ನೋಡೋದು ಕೂಡ ಚೆನ್ನಾಗಿದ್ದಾರೆ. ಇದೆಲ್ಲ ಬಿಟ್ಬಿಟ್ಟು ಮತ್ತೆ ಇನ್ನೇನು ಬೇಕು ಹೇಳಿ ನಿಮಗೆ. ಇದು ಪ್ರೊಫೈಲ್ ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತ ಹೇಳಿ, ಇನ್ನೊಂದು ಪ್ರೊಫೈಲ್ ಯಾವುದಾದ್ರೂ ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೇನೆ ಸ್ನೇಹಿತರೆ. ಇದೇ ರೀತಿ ಹೊಸ ಪ್ರೊಫೈಲ್ಗಳಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ.